ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಸಬ್ ಜೂನಿಯರ್ ಅಂಡರ್ 13 ನ್ಯಾಷನಲ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಸ್ಪರ್ಧೆಯ ಕುರಿತು ವಿಮರ್ಶೆ. ಕೇಳುಗರೆ, ಸ್ಟುಡಿಯೋದಲ್ಲಿ ಇವತ್ತು ನಮ್ಮ ಜೊತೆ ಗೋಪಾಲ್ ಆರ್ ಇವರಿದ್ದಾರೆ. ಇವರು ಹಿರಿಯ ಫುಟ್ಬಾಲ್ ಆಟಗಾರರು ಹಾಗೂ ಸಬ್ ಜೂನಿಯರ್ ಅಂಡರ್ 13 ಸ್ಟೇಟ್ ಟೀಮ್ನ ಮ್ಯಾನೇಜರ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಎಲ್ಲ ಕೇಳುಗರ ಪರವಾಗಿ ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಮೇಡಮ್. ಎಲ್ರಿಗೂ ನಮಸ್ತೆ, ಧನ್ಯವಾದಗಳು. ನಾನು ಆಕಾಶವಾಣಿಯಲ್ಲಿ ಕೂತಿದ್ದೀನಿ. ಈ ಸಬ್ ಜೂನಿಯರ್ ಅಂಡರ್ 13 ಸ್ಟೇಟ್ ಟೀಮ್ ಟೈರ್ 1 ಚಾಂಪಿಯನ್ಶಿಪ್ ಗೆದ್ದುಕೊಂಡಿದೆ. ಮಣಿಪುರವನ್ನು 5-1 ಗೋಲುಗಳಿಂದ ಸೋಲಿಸಿ ಕರ್ನಾಟಕ ಹಸ್ ಬಿಕಮ್ ದ ಚಾಂಪಿಯನ್ಸ್. ಸೊ ಹೇಗಾಯ್ತು ಸರ್ ಇದು? ನೀವು ಮ್ಯಾನೇಜರ್ ಈ ತಂಡದ, ಹೌ ವಾಸ್ ಇಟ್ ಪಾಸಿಬಲ್? ಮೇಡಮ್, ಫಸ್ಟ್ ಆಫ್ ಆಲ್ KSFA ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. KSFA ನಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಸೆಲೆಕ್ಷನ್ ಅಂತ ಇಟ್ಟಿರ್ತಾರೆ. ಸೊ ಆ ಸೆಲೆಕ್ಷನ್ ಟೈಮ್ ಅಲ್ಲಿ ಹೆಚ್ಚು ಕಡಿಮೆ 1,000 ಮಕ್ಕಳು ಬಂದಿದ್ರು. ಆ ಮಕ್ಕಳಲ್ಲಿ 1,000 ಜನದಲ್ಲಿ 22 ಜನ ಆಯ್ಕೆ ಮಾಡಿ, ಒಟ್ಟಾಗಿ 30 ಜನದಲ್ಲಿ 22 ಜನ ಆಯ್ಕೆ ಮಾಡಿ 8 ಮಕ್ಕಳನ್ನ ನಾವು ಸ್ಟ್ಯಾಂಡ್ ಬೈ ಅಂತ ಇಟ್ಟಿರ್ತೀವಿ. ಯಾಕೆಂದ್ರೆ ಏನಾದ್ರೂ ಇಂಜುರೀಸ್ ಆದ್ರೆ ಮತ್ತೆ ಅಲ್ಲಿ ರಿಪ್ಲೇಸ್ಮೆಂಟ್ ಆಗ್ಲಿಕ್ಕೆ ಅಂತ ಮಾಡಿರ್ತೀವಿ. ಸೊ ಆ ಒಂದು ಸೆಲೆಕ್ಷನ್ ತುಂಬಾ ಅದ್ಭುತವಾದ ಸೆಲೆಕ್ಷನ್ ಮಾಡಿದ್ರು. ಅದ್ಭುತವಾದ ಪ್ಲೇಯರ್ಸ್ ಗಳನ್ನ ಐಡೆಂಟಿಫೈ ಮಾಡಿ ಟೀಮ್ಗೆ ಅಂತಾನೆ ಮಾಡಿದ್ರು. ಸೊ ಹಂಗಾಗಿ ಈ ಒಂದು ಟ್ರಾಫಿ ಗೆಲ್ಲಲಿಕ್ಕೆ ಅವಕಾಶ ಆಗಿದ್ದು ಮತ್ತೆ ಸಾಧ್ಯ ಆಯ್ತು. ಅಂದ್ರೆ ಇಲ್ಲಿ ಯಾವುದರ ಹಸ್ತಕ್ಷೇಪ, ರಾಜಕೀಯ ಅಥವಾ ಬೇರೆ ಯಾವ ಹಸ್ತಕ್ಷೇಪ ಇರ್ಲಿಲ್ವಾ ಸೆಲೆಕ್ಷನ್ ಅಲ್ಲಿ? ಕೆಲವು ಕಡೆ ಒತ್ತಡ ಬರುತ್ತೆ, ಆದ್ರೆ ನಮ್ಮ KSFA ಪ್ರೆಸಿಡೆಂಟ್ ಆದ ಅವರು ಯಾವುದೇ ಒಂದು ಒತ್ತಡಕ್ಕೆ ಅವರು ಮನವಿ ಕೊಡಲಿಲ್ಲ. ಮತ್ತೆ ಅವರು ಸೆಲೆಕ್ಷನ್ ಫ್ರೀ ಹ್ಯಾಂಡ್ಸ್ ಕೊಟ್ಟಿದ್ರು. ಯಾರು ಬೆಸ್ಟ್ ಪ್ಲೇಯರ್ ಇದಾರೆ ಅವ್ರನ್ನ ತಗೊಳ್ಳಿ, ಯಾವುದೇ ಒಂದು ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಅಂತ ಅವರು ಏನೊಂದು ಭರವಸೆ ಮತ್ತೆ ಅವರ ಒಂದು ಹಿತಮಾತುಗಳು ಹೇಳಿದ್ರು. ಆ ಒಂದು ಹಿತಮಾತುಗಳ ಮೇಲೆ ಟೀಮ್ ನ ಸೆಲೆಕ್ಷನ್ ಮಾಡಿ ಅವರಿಗೆ ಕೋಚಿಂಗ್ ಮಾಡಿ ಈ ಹಂತಕ್ಕೆ ಬಂದು ಈ ಒಂದು ಟ್ರಾಫಿ ಗೆದ್ದಿದ್ದೇವೆ ನಾವು. ಸರ್, ನೀವು ಮ್ಯಾನೇಜರ್ ಆಗಿದ್ರಿ. ಸೆಮಿಫೈನಲ್ ಅಲ್ಲಿ ದೆಹಲಿಯನ್ನು 5-3 ಗೋಲುಗಳಿಂದ ಸೋಲಿಸಿ ಕರ್ನಾಟಕ ಫೈನಲ್ ಗೆರಿತು. ಈಗ ಫೈನಲ್ ಅಲ್ಲಿ ಮಣಿಪುರವನ್ನು 5-1 ಗೋಲುಗಳಿಂದ ಗೆದ್ದು ಒಂಥರ ಇತಿಹಾಸ ನಿರ್ಮಿಸಿದೆ. ಯಾಕೆಂದ್ರೆ ಮಣಿಪುರ್ ಇಸ್ ವೆರಿ ಸ್ಟ್ರಾಂಗ್ ಆಸ್ ಫಾರ್ ಆಸ್ ಫುಟ್ಬಾಲ್ ಇಸ್ ಕನ್ಸರ್ನ್ಡ್. ಖಂಡಿತವಾಗ್ಲು ಮೇಡಮ್, ನೀವೆಲ್ಲ ಮತ್ತು ಸತ್ಯ. ಮೊದಲನೇದಾಗಿ ನಮ್ಮ ಟೀಮ್ ನ ಪ್ಲೇಯರ್ಗಳನ್ನ ಖಂಡಿತವಾಗ್ಲೂ ನಾವು ತುಂಬಾನೇ ಅಪ್ರಿಶಿಯೇಟ್ ಮಾಡಬೇಕು. ರೀಸನ್ ಏನು ಅಂತಂದ್ರೆ, ನಾವು ಸೆಮಿಫೈನಲ್ಸ್ ಆಡ್ಲಿಕ್ಕೆ ಮೊದಲು ಒಂದು ಮ್ಯಾಚ್ ಪಂಜಾಬ್ ಮೇಲೆ ಆಡ್ಬೇಕಾಗಿತ್ತು. ಅದು ಡಿಸೈಡಿಂಗ್ ಮ್ಯಾಚ್ ಆಗಿತ್ತು ನಮಗೆ. ನಾವು ಆ ಮ್ಯಾಚ್ ಡ್ರಾ ಅಥವಾ ವಿನ್ ಮಾಡಿದ್ರೆ ಮಾತ್ರ ನಾವು ಸೆಮಿಫೈನಲ್ಸ್ ಎಂಟರ್ ಆಗ್ಲಿಕ್ಕೆ ಚಾನ್ಸಸ್ ಇತ್ತು. ಸೊ ಆ ಒಂದು ಮ್ಯಾಚ್ ನಾವು ಪಂಜಾಬ್ ಹತ್ರ 2-2 ಡ್ರಾ ಮಾಡಿದ್ರಿ. 2-2 ಡ್ರಾ ಮಾಡಿದ್ಮೇಲೆ ಸೆಮಿಫೈನಲ್ಸ್ ಅಲ್ಲಿ ನಮಗೆ ಡೆಲ್ಲಿ ಸಿಕ್ತು. ಡೆಲ್ಲಿ ಕೂಡ ಸ್ಟ್ರಾಂಗ್ ಸೈಡ್. ನಾವು ಪ್ಲಾನ್ ಮಾಡಿದ್ವಿ ಡೆಲ್ಲಿ ಮ್ಯಾಚ್ ಯಾವ ರೀತಿ ಆಡಿದ್ರು ಏನು, ಮತ್ತೆ ನಾವು ಅನಲೈಸ್ ಮಾಡಿದ್ವಿ. ನನ್ನ ಜೊತೆನಲ್ಲಿ ನಮ್ ಕೋಚು, ಅಸಿಸ್ಟೆಂಟ್ ಕೋಚು, ಮತ್ತೆ ನಮ್ ಜೊತೆನಲ್ಲಿ ನಮ್ ಸೀನಿಯರ್ ಒಬ್ರು ಇದ್ರು, ಅಸ್ಲಾಂ ಸರ್ ಅನ್ಬಿಟ್ಟು. ಅವರೇ ಸುಪೀರಿಯರ್. ಅವರು ತುಂಬಾ ಒಳ್ಳೆ ಫುಟ್ಬಾಲ್ ಆಡಿದ್ದಾರೆ, ಬೇರೆ ಲೆವೆಲ್ ಅಲ್ಲಿ ಫುಟ್ಬಾಲ್ ಆಡಿದ್ದಾರೆ. ಅವರೇ ನಮ್ಗೆ ಮಾರ್ಗದರ್ಶನ ಇದಕ್ಕೆ. ಸೊ ನಾವೆಲ್ಲ ಕೂತು ಅನಲೈಸ್ ಮಾಡಿ ಯಾವ ರೀತಿ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕವರ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ನಮ್ಮ ಹತ್ರ ಬಾಲ್ ಇರ್ಬೇಕಾದ್ರೆ ಏನ್ ಮಾಡ್ಬೇಕು, ಅವ್ರ ಹತ್ರ ಬಾಲ್ ಇದ್ರೆ ಏನ್ ಮಾಡ್ಬೇಕು, ಯಾವ ರೀತಿ ನಾವು ಅಟ್ಯಾಕ್ ಮಾಡ್ಬೇಕು, ಯಾವ ರೀತಿ ಸ್ಕೋರ್ ಮಾಡ್ಬೇಕು ಅಂತ ನಾವು ಪ್ಲಾನ್ ಮಾಡಿ ಅದ್ರ ಪ್ರಕಾರ ಆಡಿದ್ರಿ. ಅದೇ ಪ್ರಕಾರ ಮಕ್ಕಳು ಅವ್ರು 100% ಕೊಟ್ರು. ಎಸ್ಪೆಷಲಿ ಪೇರೆಂಟ್ಸ್ ಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕಂತ ಇಷ್ಟಪಡ್ತೀವಿ. ಸ್ಕೂಲ್ಗಳು ಕೂಡ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲ ಪ್ರತಿಯೊಂದು ಸ್ಕೂಲ್, ಯಾವ ಸ್ಕೂಲ್ ಅಲ್ಲಿ ರಿಲೀಫ್ ಮಾಡಿದ್ರು ಟ್ರೈನಿಂಗ್, ಮತ್ತೆ ಡಿಸ್ಟ್ರಿಕ್ಟ್ ಇಂದ ಕೂಡ ನಮ್ಗೆ ಮಕ್ಕಳು ಬಂದಿದ್ರು. ಗೋಪಾಲ್, ಈಗ ಪ್ರತಿಯೊಂದು ಟೀಮ್ಗೆ ಒಂದು ಸ್ಟ್ರಾಟಜಿ ಇರ್ತದೆ. ಆ ಸ್ಟ್ರಾಟಜಿ ಪ್ರಕಾರ ಆಡ್ತಾರೆ. ಈಗ ಈ ಸ್ಟ್ರಾಟಜಿ ಎನ್ನುವಂಥದ್ದು ಆನ್ ಫೀಲ್ಡ್ ಅಲ್ಲಿ ಥಿಯರಿಟಿಕಲಿ ನಮಗೆ ಸುಲಭ, ಅದು ಪ್ರಾಕ್ಟಿಕಲಿ ಅದು ಅಷ್ಟು ಸುಲಭ ಇರಲ್ವಾ? ಸೊ ಯು ಕ್ಯಾನ್ ಸೇ ದ ಸೇಮ್ ಥಿಂಗ್ ಅಬೌಟ್ ಆಲ್ ಟೀಮ್ಸ್ ಆರ್ ಆಲ್ ಗೇಮ್ಸ್ ಅಲ್ವಾ? ಯೂಶಲಿ ಮೇಡಮ್, ಪ್ರತಿಯೊಂದು ಟೀಮ್ ಅಲ್ಲೂ ಅವ್ರದ್ದೊಂದು ಸ್ಟ್ರಾಟಜಿ ಇರುತ್ತೆ, ಅವ್ರದ್ದು ಫಿಲಾಸಫಿ ಇರುತ್ತೆ. ಅದೇ ರೀತಿ ನಮ್ಮ ಕರ್ನಾಟಕ ಸ್ಟೇಟ್ ಇಂದು ಮೊದಲಿಂದ ನಾವು ಏನ್ ಸ್ಟ್ರಾಟಜಿ ಇದೆ ಮತ್ತೆ ಈಗ ಏನ್ ಸ್ಟ್ರಾಟಜಿ ಅಳವಡಿಸ್ಕೊಂತ ಇದೀವಿ ನಾವು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಸ್ಟ್ರಾಟಜಿ ಏನ್ ಮಾಡಿದ್ರೆ ಅಂದ್ರೆ, ಹಳೆ ಕಾಲದಲ್ಲಿ 4-3-3 ಆಡ್ತಾ ಇದ್ವಿ. ಗೋಲ್ ಕೀಪರ್ ಬಿಟ್ಟು 4-3-3 ಅಂತ ಹೇಳಿದ್ರೆ ಫಾರ್ಮೇಶನ್, ಅದು ಸ್ಟ್ರಾಟಜಿ. ಈಗಲೂ ಕೂಡ ನಾವು ಅದನ್ನೇ ಫಾರ್ಮ್ ಮಾಡಿದ್ರಿ. ಆದ್ರೆ 4-3-3 ಅಂತಂದ್ರೆ ಬರೀ ಒಂದ್ ಸ್ಟ್ರೈಕರ್ ಇರ್ತಾರೆ. ಈಗಿರೋ ಇದ್ರಲ್ಲಿ ಸಿಚುವೇಶನ್ ಅಲ್ಲಿ 5 ಜನ ಮಿಡ್ ಫೀಲ್ಡರ್ಸ್ ಇರ್ತಾರೆ. ಅಂದ್ರೆ ಅಗ್ರೆಸಿವ್ ಆಟ, ಮತ್ತೆ ಅಟ್ಯಾಕ್ ಅಲ್ಲೂ ನಾವು ಬಾಲ್ ಜಾಸ್ತಿ ಒತ್ತಿಡಬೇಕು, ಡಿಫೆನ್ಸ್ ಅಲ್ಲೂ ಬಾಲ್ ನ ಬಂದು ಡಿಫೆಂಡ್ ಮಾಡಬೇಕು. ಯೂಶುವಲಿ ಇಂಡಿಯಾ ಇಸ್ ನೋನ್ ಟು ಬಿ ವೆರಿ ಡಿಫೆನ್ಸಿವ್ ವೆನ್ ಇಟ್ ಕಮ್ಸ್ ಟು ಫುಟ್ಬಾಲ್. ಡಿಫೆನ್ಸಿವ್ ಆಡ್ತಾರೆ ಅಂತೇಳಿ. ಸೊ ಈ ಸಾರಿ ನೀವು ಡಿಫೆನ್ಸ್ ಮತ್ತೆ ಅಟ್ಯಾಕ್ ಎರಡನ್ನೂ ಕಾಂಬಿನೇಷನ್ ಆಡಿದ್ರ? ಹೌದು ಮೇಡಮ್, ಖಂಡಿತವಾಗ್ಲೂ ನಾವು ಟ್ರೈನಿಂಗ್ ಮಾಡಬೇಕಾದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಕೋಚ್ ಮಹೇಂದ್ರ ಮಣಿ ಅವರು ಪ್ಲಾನ್ ಮಾಡ್ತಾ ಇದ್ರು. ಮಾಡಿ ಅದೇ ಪ್ರಕಾರ ಮಕ್ಕಳನ್ನ ಟ್ರೈನ್ ಮಾಡ್ತಾ ಇದ್ರಿ. ಇದ್ರ ಜೊತೆನಲ್ಲಿ ಅಸ್ಲಾಂ ಸರ್ ಅನ್ಬಿಟ್ಟು ನಮ್ಮ
ಸುಪೀರಿಯರ್ ಅವ್ರು ಕೂಡ ಬಂದು ಹೆಡ್ ಕೋಚ್ಗೆ ಕೆಲವು ಸತಿ ಕಿವಿ ಮಾತುಗಳು ಹೇಳೋರು, ಹೊರಗಡೆ ಕೂತ್ಕೊಂಡು ಅವ್ರು ಅಬ್ಸರ್ವ್ ಮಾಡೋರು, ಅವ್ರು ಏನ್ ಕಿವಿ ಮಾತುಗಳು ಹೇಳೋರು ಅದ್ರ ಪ್ರಕಾರ ನಾವು ಟ್ರೈನಿಂಗ್ ಮಾಡೋರಿ. ಅದಲ್ದಿರ ಕೋಚ್ ಕೂಡ ಪ್ಲಾನ್ ಮಾಡ್ಕೊಂಡ್ ಬರೋರು ಮೊದಲೇ, ಇವತ್ತು ನಾನು ಏನ್ ಮಾಡ್ಬೇಕು ಟ್ರೈನಿಂಗು, ನಾನು ಏನ್ ಮಾಡಿದ್ರೆ ಮಕ್ಕಳಿಗೆ ಯೂಸ್ ಆಗುತ್ತೆ, ನಾವು ನಾಳೆ ಈ ತರ ಮ್ಯಾಚ್ ಆಡಬೇಕು, ಆಪೋನೆಂಟ್ ಟೀಮ್ ಯಾವ ರೀತಿ ಇದೆ, ಸೊ ನಾನು ಟ್ರೈನ್ ಮಾಡಿದ್ರೆ ಮಕ್ಕಳಿಗೆ ಏನ್ ಯೂಸ್ ಆಗುತ್ತೆ, ಟೀಮ್ಗೆ ಏನ್ ಯೂಸ್ ಆಗುತ್ತೆ. ನಮ್ಮ ಕರ್ನಾಟಕ ಸ್ಟೇಟ್ ಟೀಮ್ ಟೆನ್ನಿಕಾಸ್ ನಾವು ಟ್ರಾಫಿ ತೆಗಿಲೇಬೇಕು ಅಂತ ಅಂದ್ಬಿಟ್ಟು ನಾವು ಮೊದಲೇ ಡಿಸೈಡ್ ಮಾಡಿದ್ವಿ. ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಟೋಟಲ್ ಆಗಿ ಏನ್ ನಮ್ಮ ಟೀಮ್ ಮ್ಯಾನೇಜ್ಮೆಂಟ್ ನಮಗೆ ಕೊಟ್ಟಿದ್ರು ನಾವು ಕಮ್ಯುನಿಕೇಟ್ ಮಾಡ್ಕೊಂಡು ಅದೇ ಪ್ರಕಾರ ಟ್ರೈನಿಂಗ್ ಮಾಡಿ ಮಕ್ಕಳಿಗೆ ಹಿತ ಮಾತುಗಳನ್ನ ಹೇಳಿ ಮ್ಯಾಚ್ಗಳು ಆಡಿಸ್ತಾ ಇದ್ರಿ. ಸರಿ, ಈ ಸರಿ CH ಸಾಕಿಬ್ ಹ್ಯಾಟ್ರಿಕ್ ಗೋಲ್ ಹೊಡೆದ್ರು. ಸೊ ಇದರಿಂದ ಕೂಡ ತಂಡಕ್ಕೆ ಒಂಥರ ಹೊಸ ಹುರುಪು ಬಂದಿದೆ ಅಂತ ನಾವು ಹೇಳ್ಬೋದು. ಕೆನ್ ವಿ ಸೇ ದಟ್ ಸಾಕಿಬ್ ಪೀಕ್ಡ್ ಅಟ್ ದ ರೈಟ್ ಟೈಮ್? ಖಂಡಿತವಾಗ್ಲೂ ಸಾಕಿಬ್ ಬಗ್ಗೆ ತುಂಬಾನೇ ಮಾತಾಡಬೇಕು, ಆದ್ರೆ ಇದು ಸಮಯ ಅಲ್ಲ ಮಾತಾಡ್ಲಿಕ್ಕೆ. ಯಾಕೆ ಅಂತಂದ್ರೆ ಸಾಕಿಬ್ ತುಂಬಾ ಅದ್ಭುತವಾದ ಆಟಗಾರ. ಯಾವುದೇ ಪ್ಲೇಯರ್ಗೆ ಕಮಿಟ್ಮೆಂಟ್ ಅಂತ ಬಂದ್ಬಿಡ್ತು ಅಂತಂದ್ರೆ ಖಂಡಿತವಾಗ್ಲೂ ಅವರು ತುಂಬಾ ಒಳ್ಳೆ ಆಟ ಆಡ್ತಾರೆ. ಅಂದ್ರೆ ಇಲ್ಲಿ ಯಾರ್ದು ಒಬ್ಬರದ್ದು ಡಾಮಿನೇಷನ್ ಹೇಳೋದಕ್ಕಿಂತ ಪ್ರಾರಂಭದಲ್ಲಿ 2 ಮ್ಯಾಚ್ ಆಡಿದ್ರಿ ಲೀಗ್ ಹಂತದಲ್ಲಿ, ಆನಂತರ ಕ್ವಾರ್ಟರ್ ಫೈನಲ್ ಅಲ್ಲಿ ಆಡಿದ್ರಿ, ಆನಂತರ ಸೆಮಿಫೈನಲ್ ಅಲ್ಲಿ. ಸೊ ಎವ್ರಿ ಪ್ಲೇಯರ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಇನ್ ಇಟ್ಸ್ ಓನ್ ವೇ. ಅಲ್ಲಿ ಯಾಕೆಂತ ಹೇಳಿದ್ರೆ ಕೊಥಾರಿ ಸೆಮಿಫೈನಲ್ ಅಲ್ಲಿ 2 ಗೋಲ್ಗಳನ್ನು ಹೊಡೆದಿದ್ರು, ಫೈನಲ್ ಅಲ್ಲಿ ರಿಶಾಂತ್ ಚೌಧರಿ ಮತ್ತೆ ಅರವಿಂದ್ ರಿಯನ್ ಅವರು ಗೋಲ್ ಹೊಡೆದಿದ್ದಾರೆ. ಇಟ್ ವಾಸ್ ಎ ಟೋಟಲ್ ಟೀಮ್ ಆಟ ಅಂತ ಹೇಳ್ಬೋದು. ಎವ್ರಿಬಡಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಇನ್ ಇಸ್ ಓನ್ ವೇ. ಹೌದು ಮೇಡಮ್, ಖಂಡಿತವಾಗ್ಲು. ಯಾಕಂದ್ರೆ ಫುಟ್ಬಾಲ್ ಅಂತ ಬಂದಾಗ ಇಟ್ಸ್ ಟೀಮ್ ವರ್ಕ್. ಸೊ ಟೀಮ್ ವರ್ಕ್ ಮಾಡಬೇಕಾದ್ರೆ ಎಸ್ಪೆಷಲಿ ಕೋಚ್ ಏನ್ ಮೋಟಿವೇಟ್ ಮಾಡ್ತಾರೆ, ಕೋಚ್ ಏನು ಅವರ ಸಲಹೆಗಳು ಕೊಡ್ತಾರೆ, ಯಾವ ರೀತಿ ಟ್ರೈನ್ ಮಾಡ್ತಾರೆ, ಹೆಂಗ್ ಮಾಡ್ತಾರೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಈಗ ಕೋಚ್ ಜೊತೆನಲ್ಲಿ ನಾವು ಮ್ಯಾನೇಜರ್ ಅಥವಾ ಅಸಿಸ್ಟೆಂಟ್ ಕೋಚ್ ಆಗಲಿ ಅಥವಾ ಫಿಸಿಯೋ, ಇದರಲ್ಲಿ ಫಿಸಿಯೋ ಕೂಡ ತುಂಬಾ ಒಳ್ಳೆ ದೊಡ್ಡ ಪಾತ್ರ ಇದೆ. ಯಾಕಂದ್ರೆ ಇಂಜುರೀಸ್ ಆದಾಗ ಫಿಸಿಯೋ ಯಾವ ರೀತಿ ಮಕ್ಕಳನ್ನ ಟ್ರೀಟ್ ಮಾಡಿ ರೀಬ್ಯಾಕ್ ಯಾವ ರೀತಿ ಕರ್ಕೊಂಡ್ ಬರ್ತಾರೆ, ಅದ್ರ ಪ್ರಕಾರ ಮಕ್ಕಳು ನಮ್ಗೆ ರೆಸ್ಪಾಂಡ್ ಮಾಡ್ತಾರೆ. ಸೊ ಅದೇ ರೀತಿ ಪ್ರತಿಯೊಂದು ಮ್ಯಾಚ್ ಅಲ್ಲೂ ಕೂಡ ನಾವು ಫಸ್ಟ್ ಲೆವೆನ್ ನಾವ್ ಏನ್ ಸ್ಟಾರ್ಟ್ ಮಾಡಿದ್ವಿ ಅದೇ ಲೆವೆನ್ ಸ್ಟಾರ್ಟ್ ಮಾಡಿದ್ವಿ ಮಕ್ಕಳನ್ನ ಇಟ್ಕೊಂಡು. ಸೊ ಆ ಫಸ್ಟ್ ಲೆವೆನ್ ದಿ ಬೆಸ್ಟ್ ಎಲ್ಲ ಕೊಟ್ಟಿದ್ದಾರೆ. ಅದಲ್ದಿರ ಸಬ್ಸ್ಟಿಟ್ಯೂಟ್ಸ್ ಬಂದವರು ಕೂಡ ಯಾರು ಕೂಡ ನಾನು ಇನ್ನೊಬ್ಬರಿಗಿಂತ ಕಮ್ಮಿ ಇಲ್ಲ ಅಂತ ತೋರಿಸಿದ್ದಾರೆ. ಗೋಪಾಲ್, ಈಗ ನೀವು ಹಿರಿಯ ಫುಟ್ಬಾಲ್ ಆಟಗಾರರು, ಮ್ಯಾನೇಜರ್ ಕೂಡ, ಫುಟ್ಬಾಲ್ ಕಮೆಂಟ್ರಿ ಕೂಡ ಮಾಡಿದಿರಿ. ಅಂದ್ರೆ ನಿಮ್ಗೆ ಈ ಆಟದ ಒಳ ಹೊರಗಳು ಚೆನ್ನಾಗಿ ಅರಿವು ಇದೆ ಅಂತ ನಾವು ಹೇಳ್ಬೋದು. 16 ಟೀಮ್ಗಳು ಈ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿದವು ಅಂತ ಹೇಳಿದ್ರಿ. ಆದ್ರೆ 4 ತಂಡಗಳನ್ನು ಮಾಡಲಾಗಿತ್ತು. ಈ ಕರ್ನಾಟಕ ಚಾಂಪಿಯನ್ಶಿಪ್ ಅಲ್ಲಿ ನಡೆದು ಬಂದ ದಾರಿ ಬಗ್ಗೆ ಸಂಕ್ಷಿಪ್ತವಾಗಿ ತಾವು ಹೇಳ್ಬೋದಾ? ಇದು ರಾಷ್ಟ್ರ ಮಟ್ಟದ ಫುಟ್ಬಾಲ್ ಆಗಿರೋದ್ರಿಂದ ನಾವು ಹೋಸ್ಟ್ ಆಗಿದ್ರಿ, ಕರ್ನಾಟಕ ಸ್ಟೇಟ್ ಟೀಮ್ ಹೋಸ್ಟ್ ಆಗಿದ್ರಿ. 16 ಟೀಮ್ಗಳು 16 ಸ್ಟೇಟ್ ಭಾಗವಹಿಸಿದ್ವು. ಈ 16 ಸ್ಟೇಟ್ ಅಲ್ಲಿ 4 ಟೀಮ್ ಒಂದೊಂದು ಗ್ರೂಪ್ ಮಾಡಿ ಮ್ಯಾಚ್ ಆಡಬೇಕಾಗಿತ್ತು. ಪ್ರತಿಯೊಂದು ಗ್ರೂಪ್ ಅಲ್ಲಿ ಒಂದು ಟೀಮ್ ಮಾತ್ರ ಕ್ವಾಲಿಫೈ ಆಗ್ತಾ ಇತ್ತು. ಯೂಶಲಿ 2 ಟೀಮ್ ಕ್ವಾಲಿಫೈ ಮಾಡಿ ಕ್ವಾರ್ಟರ್ ಫೈನಲ್ಸ್ ಮತ್ತೆ ಸೆಮಿಫೈನಲ್ಸ್ ಮಾಡಿ ಮಾಡಿಸೋರು. ಬಟ್ ಈ ಟೈಮ್ ಅಲ್ಲಿ ಬೇರೆ ಸ್ಟ್ರಾಟಜಿನ AFF ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಅವ್ರು ಮಾಡಿ ಒಂದೇ ಒಂದು ಟೀಮ್ ನ ಕ್ವಾಲಿಫೈ ಆಗೋ ತರ ಮಾಡಿದ್ರು. ಸೊ ಅದು ಒಂದು ಟೀಮ್ ಕ್ವಾಲಿಫೈ ಆಗ್ಬೇಕಾದ್ರೆ ಪ್ರತಿಯೊಂದು ಟೀಮ್ಗೂ ಕಷ್ಟ. ಬಟ್ ಇದು ನಮ್ಗೆ ಖಂಡಿತವಾಗ್ಲೂ ಮೆಚ್ಚಬೇಕಾದಂತ ವಿಷಯ. ನಮ್ಮ ಹುಡುಗರು ಒಂದೇ ಟೀಮ್ ನಾವು ಕ್ವಾಲಿಫೈ ಆಗೋದ್ರಿಂದ ಯಾವುದೇ ಚಾನ್ಸಸ್ ನಾವು ಬಿಟ್ಕೊಡ್ಲಿಲ್ಲ, ಬೇರೆ ಟೀಮ್ಗೆ ಬರ್ಲಿ ಮಾಡ್ಲಿ ಅನ್ನೋ ಒಂದು ಚಾನ್ಸಸ್ ಬಿಟ್ಕೊಡ್ಲಿಲ್ಲ. ಸೊ ನಮ್ಮ ಮಕ್ಕಳಾಗ್ಲಿ, ನಮ್ಮ ಟೀಮ್ ಕೋಚು, ನಮ್ಮ KSFA ಮ್ಯಾನೇಜ್ಮೆಂಟ್ ಏನಿದೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಜೊತೆನಲ್ಲಿ ಇದ್ರು. ಎಷ್ಟು ಮ್ಯಾಚ್ಗಳನ್ನು ಆಡಬೇಕಾಯ್ತು ನೀವು ಫೈನಲ್ಗೆ ಬರುವ ಮೊದಲು? ಆಕ್ಚುಲಿ ನಮ್ಮ ಗ್ರೂಪ್ ಅಲ್ಲಿ 4 ಟೀಮ್ ಇತ್ತು, 3 ಮ್ಯಾಚ್ ಆಡಬೇಕಾಯ್ತು. ಆದ್ರೆ ಒಂದು ಟೀಮ್ ಡಿಸ್ಕ್ವಾಲಿಫೈ ಆಗಿತ್ತು, ಅರುಣಾಚಲ್ ಪ್ರದೇಶ. ಸೊ ಹಾಗಾಗಿ 2 ಮ್ಯಾಚ್ ಆಡಲೇಬೇಕು. ಸೊ ಫಸ್ಟ್ ಮ್ಯಾಚ್ ಗೆದ್ರಿ, ಸೆಕೆಂಡ್ ಮ್ಯಾಚ್ ಚಾಲೆಂಜಿಂಗ್ ಆಗ್ಬಿಟ್ಟಿತ್ತು. ಯಾಕಂದ್ರೆ ಪಂಜಾಬ್ ಟೀಮ್ ಕೂಡ ತುಂಬಾ ಉತ್ತಮವಾದ ಒಂದು ತಂಡ. ಸೊ ಹಾಗಾಗಿ ಚಾಲೆಂಜಿಂಗ್ ಬಂದಿರೋದ್ರಿಂದ ಅವ್ರನ್ನು ಕೂಡ ನಾವು ಅನಲೈಸ್ ಮಾಡಿ ಅವ್ರ ಹತ್ರ ಯಾವ ರೀತಿ ಆಡ್ಬೇಕಂತ ಹೇಳಿ ಸೊ ಅದನ್ನೆಲ್ಲ ಮಾಡಿದಕ್ಕೆ ಪಂಜಾಬ್ ಮೇಲೆ 2-2 ಡ್ರಾ ಆಗಿದ್ದಕ್ಕೆ ನಮಗೆ ತುಂಬಾ ಒಂದು ಅಡ್ವಾಂಟೇಜ್ ಸಿಕ್ತು ನಮಗೆ ಸೆಮಿಫೈನಲ್ಸ್ ಹೋಗ್ಲಿಕ್ಕೆ. ಸೊ ಆ ಸೆಮಿಫೈನಲ್ಸ್ ಹಂತದಲ್ಲಿ ನಮಗೆ ಡೆಲ್ಲಿ ಇನ್ನೂ ಟಫ್ ಆಗಿತ್ತು ಮ್ಯಾಚ್. ಸೊ ಪ್ರತಿಯೊಂದು ಹಂತದಲ್ಲೂ ಕೂಡ ನಮಗೆ ಪ್ರತಿಯೊಂದು ಟೀಮ್ಗಳು ಕೂಡ ತುಂಬಾನೇ ಟಫ್ ಆಗಿತ್ತು. ಬಿಹಾರ್ ಮೇಲೆ ಬಿಟ್ರೆ ಪಂಜಾಬ್ ಆಗ್ಲಿ ಅಥವಾ ಡೆಲ್ಲಿ ಆಗ್ಲಿ ತುಂಬಾ ಟಫ್ ಆಗಿತ್ತು. ಇವೆರಡಕ್ಕಿಂತ ತುಂಬಾ ಟಫ್ ಆಗಿದ್ದಂದ್ರೆ ಮಣಿಪುರ್. ಬಟ್ ನಾವು ಪಂಜಾಬ್ ಮೇಲೆ 5-3 ಗೋಲ್ ಹಂತದಲ್ಲಿ ಗೆದ್ದಿರೋ ಲೆಕ್ಕಾಚಾರ ನೋಡಿದ್ರೆ ನಮ್ಗೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಏನೋ ಒಂದ್ ಸ್ವಲ್ಪ ಇದಾಗಿತ್ತು. ಬಟ್ ನನ್ನ ಮನಸ್ಸಿಗೆ ನಮ್ ಹುಡುಗರು ಖಂಡಿತವಾಗ್ಲೂ ಆಡ್ತಾರೆ, ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಗೋವಾ ಕೂಡ ಉತ್ತಮವಾದ ತಂಡ, ಒಳ್ಳೆ ಫೈಟ್ ಕೊಟ್ಟರು, ಒಳ್ಳೆ ಇದು ಮಾಡಿದ್ರು. ಬಟ್ ಸಿಲ್ಲಿ ಮಿಸ್ಟೇಕ್ಸ್ ಆಗಿ ಆ ಟೀಮ್ ಹೊರಗಡೆ ಹೋಯ್ತು. ಇಲ್ಲಾಂದ್ರೆ ಗೋವಾ ಕೂಡ ಉತ್ತಮವಾದ ತಂಡ ಇತ್ತು. ಸೊ ಮಣಿಪುರ್ ದಿ ಬೆಸ್ಟ್ ಟೀಮ್ ತಕೊಂಡ್ಬಂದಿದ್ರು. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋದ್ರಿಂದ ಒಂದು ಏನ್ ನಮ್ಮ ಹುಡುಗರಿಗೆ ನಾವು ಕಿವಿ ಮಾತುಗಳನ್ನ ಹೇಳಿದ್ರಿ, ಕೋಚಿಂಗ್ ಸಲಹೆಗಳು ಕೊಟ್ಟು ಕೋಚಿಂಗ್ ಮಾಡಿದ್ರಿ. ಅದ್ರ ಪ್ರಕಾರನೇ ಮಕ್ಕಳು ದಿ ಬೆಸ್ಟ್ ಕೊಟ್ರು. ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರ್ಯಾರಿಗೆ ಏನೇನು ಕೆಲಸ ಕೊಟ್ಟಿದ್ರಿ ಆ ಕೆಲಸ ಮಾಡಿ ನಮ್ಮ ಟೀಮ್ ನ ರಾಷ್ಟ್ರದಲ್ಲಿ ನಂಬರ್ 1 ಟೀಮ್ ಅಂತ ಮಾಡಿ ಗೆದ್ದು ಈ ಒಂದು ಚಾಂಪಿಯನ್ಶಿಪ್ ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ನಿಮ್ಮ ಹುಡುಗರ ಮೊರಲ್ ಅನ್ನು ನೀವು ಅಷ್ಟು ಹೈ ಇಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಆನ್ ಗ್ರೌಂಡ್ ಅಲ್ಲಿ ಮಣಿಪುರ್ ವಾಸ್ ದ ಬೆಸ್ಟ್ ಟೀಮ್. ಆದ್ರೂ ಕರ್ನಾಟಕ ಇದನ್ನೆಲ್ಲವನ್ನೂ ಮೀರಿ 5-1 ಗೋಲುಗಳಿಂದ ಹೊಡೆದ್ರಲ್ವಾ? ವಾಟ್ ಇಸ್ ದ ಮ್ಯಾಜಿಕ್ ಬಿಹೈಂಡ್ ದಟ್? ಮೇಡಮ್, ನನ್ಗೆ ಖುಷಿ ತಡ್ಕೊಳಕ್ ಆಗ್ತಾ ಇಲ್ಲ. ನನ್ಗೆ ಇನ್ನೂ ಟೀಮ್ ಮ್ಯಾಚ್ ಆಡ್ತಾ ಇರೋದು ಇನ್ನು ನನ್ನ ಕಣ್ಣಲ್ಲಿ ಹಂಗೆ ಇದೆ. 7-0 ಅಥವಾ 8-0 ಇಂದ ಗೆಲ್ಬೇಕಾಗಿರುವಂತ ಮ್ಯಾಚ್ ಇದು. ಒಂದು ಗೋಲ್ ನಾವೇನ್ ಕನ್ಸಿಡರ್ ಮಾಡಿದ್ರಿ, ಅದು ಗೋಲ್ ಕೀಪರ್ ಒಂದು ಸಿಲ್ಲಿ ಮಿಸ್ಟೇಕ್ ಮಾಡ್ದ, ಬಾಲ್ ಕೈಯಲ್ಲಿ ಹಿಡಿದು ಒಳಗಡೆ ಬಿಟ್ಟಾಯ್ತು. ಆದ್ರೆ ಆ ಗೋಲ್ ಬಿಟ್ಟ ಮೇಲೆ ನಾವು ಸೆಕೆಂಡ್ ಹಾಫ್ ಅಲ್ಲಿ ಅವ್ನಿಗೆ ನಾವೇನ್ ಹೇಳ್ಕೊಟ್ರಿ ಅದೇ ಪ್ರಕಾರ ಅದ್ಭುತವಾದ ಆಟವನ್ನ ಆಡ್ದ. ಪ್ರತಿಯೊಂದು ಬಾಲ್ಗೂ ಬಂದ, ಪ್ರತಿಯೊಂದು ಬಾಲ್ ಗ್ಯಾದರ್ ಮಾಡ್ದ, ಮತ್ತೆ ಡಬಲ್ ಸೇವ್ ಬೇರೆ ಮಾಡ್ದ, ಬ್ಯಾಕ್ ಟು ಬ್ಯಾಕ್ ಸೇವ್ಸ್ ಗಳು ಮಾಡ್ದ. ಅದೇ ರೀತಿ ಮಕ್ಕಳ ಒಂದು ಕೊಡುಗೆ ಇನ್ಫೀಲ್ಡ್
ನಾವೇನ್ ಕೊಟ್ಟಿದ್ರಿ ಆ ಕಿವಿ ಮಾತು ಪ್ರಕಾರ ಮಾಡಿದ್ರು. ನಾವು 8-0 ಅಂತರದಲ್ಲಿ ಗೆಲ್ಬೇಕಾಗಿತ್ತು, ಆದ್ರೆ 5-1 ಅಂತರದಲ್ಲಿ ಗೆದ್ದಿರೋದು ತುಂಬಾ ದೊಡ್ಡ ಮಾರ್ಜಿನ್. ಅದು ಎಸ್ಪೆಷಲಿ ಅದು ಮಣಿಪುರ್ ಹತ್ರ ಬಂದು ಆ ಒಂದು ಮಾರ್ಜಿನ್ ಗೆಲ್ಲೋದಂದ್ರೆ ಅಷ್ಟು ಸುಲಭ ಅಲ್ಲ. ಇಲ್ಲಿ ನಿಮ್ಗೆ ಹೋಮ್ ಅಡ್ವಾಂಟೇಜ್ ಇತ್ತು ಅಂತ ಕಾಣುತ್ತೆ. ಖಂಡಿತವಾಗ್ಲಿ ಮೇಡಮ್, ಹೋಮ್ ಅಡ್ವಾಂಟೇಜ್ ಪ್ರತಿಯೊಂದು ಸ್ಟೇಟ್ಗೂ ಇರುತ್ತೆ. ನಮ್ಮ ಸ್ಟೇಟ್ಗೆ ಅಂತಲ್ಲ, ಯಾವುದೇ ಸ್ಟೇಟ್ಗೆ ಹೋದ್ರೂ ಅವ್ರದ್ದು ಹೋಮ್ ಅಡ್ವಾಂಟೇಜ್ ಇರುತ್ತೆ. ಯಾಕಂದ್ರೆ ಕ್ರೌಡ್ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ. ಸೊ ಕ್ರೌಡ್ ಸಪೋರ್ಟ್ ಖಂಡಿತವಾಗ್ಲೂ ಪ್ರತಿಯೊಂದು ಪೇರೆಂಟ್ಸ್ಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಯಾವ ಸ್ಪೆಕ್ಟೇಟರ್ಸ್ ನಮ್ಮ ಒಂದು ಸಪೋರ್ಟ್ಸ್ ಬಂದು ನಮಗೆ ಸಪೋರ್ಟ್ ಮಾಡಿದಾರೋ ಖಂಡಿತವಾಗ್ಲೂ ಕೈ ಮುಗಿದು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಅವ್ರು ಬಂದು ನಮಗೆ ಸಪೋರ್ಟ್ ಮಾಡಿದಕ್ಕೆ ನಾವು ಈ ಒಂದು ಟೂರ್ನಮೆಂಟ್ ನ ಗೆದ್ದಿರೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಇದ್ರ ಜೊತೆನಲ್ಲಿ ನಮ್ಮ ಪ್ರೆಸಿಡೆಂಟ್ ಆದ ಎನ್.ಎ. ಹ್ಯಾರಿಸ್ ಸರ್ ಅವ್ರಿಗೆ ಸುಮಾರು ಎಂಗೇಜ್ಮೆಂಟ್ಸ್ ಇರುತ್ತೆ, ಅವ್ರು ಬಿಸಿ ಇರ್ತಾರೆ. ಬಟ್ ಆದ್ರೆ ಇದೆಲ್ಲ ಬಿಟ್ಟು ನಮ್ಮ ಮಕ್ಕಳು ಮ್ಯಾಚ್ ನೋಡ್ಬೇಕಂತ ಬಂದು ಕೂತು ಮ್ಯಾಚ್ ನೋಡಿ ಅವ್ರ ಬಾಯಲ್ಲಿ ಬಂದಿರೋಂತ ಮಾತಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮ ಹುಡುಗರು ಮ್ಯಾಚ್ ಆಡಿದ್ರು. ನನಗೆ ಮೈ ಜುಮ್ ಅಂತ ಇದೆ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ. ಹೌದು, ಖಂಡಿತವರೇ ಅಷ್ಟು ಹಿತವಾದ ಮಾತುಗಳು. ಇಂಟರ್ನ್ಯಾಷನಲ್ ಮ್ಯಾಚ್ ಅಲ್ಲಿ ಆಡ್ತಾ ಇದಾರೆ ಅಂತ ಹೇಳುವಂತದ್ದು ವಿಷಯ ಅಷ್ಟು ಈಸಿ ಅಲ್ಲ. ನಮ್ಮ ಮುಂದಿನ ದಿನಗಳಲ್ಲಿ ವಿಜಯನ್ ಅಥವಾ ಚೇತ್ರಿ ಅಥವಾ ಬೈಜುಂಗ್ ಭಾಟಿಯಾ ಅವರ ಲೆವೆಲ್ ಅಲ್ಲಿ ನಾವು ನೋಡುವ ಸಾಧ್ಯತೆಗಳು ಎಷ್ಟಿವೆ? ಸುಮಾರು ಮಕ್ಕಳಲ್ಲಿ ಇದೆ. ಈಗ ನೀವ್ ಹೇಳಿದ್ರಿ ವಿಜಯನ್, ಜೋಪಾಲ್ ಎಂಜೇರಿ ಅಥವಾ ಬೈಚಿಂಗ್ ಬುಟ್ಟಿಯಾ, ಸುನಿಲ್ ಚೇತ್ರಿ. ನಾನು ಬೈಚಿಂಗ್ ಬುಟ್ಟಿಯಾ 92 ನಲ್ಲಿ ಇಂಡಿಯನ್ ಕ್ಯಾಂಪ್ ಅಲ್ಲಿ ಇದ್ವಿ. ನಮಗೆ ಬ್ಯಾಕ್ ಸಪೋರ್ಟ್ ಇಲ್ದಿರ ನಾವು ಹೋಗಕ್ಕಾಗ್ಲಿಲ್ಲ. ಆದ್ರೆ ಈಗಿರೋ ಮಕ್ಕಳಿಗೆ ನಮ್ಮ ಪ್ರೆಸಿಡೆಂಟ್ ಅವರು ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಅಲ್ಲಿ. ಕಣ್ಣಲ್ಲಿ ನೋಡಿದಾರೆ ಮ್ಯಾಚ್. ಸೊ ಮಕ್ಕಳಿಗೆ ಇಂಡಿಯನ್ ಕ್ಯಾಂಪ್ ಸಿಗ್ಬೇಕು. ಮೇನ್ ಆಗಿ ಮಕ್ಕಳಿಗೆ ಇಂಡಿಯನ್ ಕ್ಯಾಂಪ್ ಸಿಕ್ಕಿದಾಗ ಮಕ್ಕಳು ಏನಲ್ಲಿ ಕಲಿತಾರೆ, ಇಂಡಿಯನ್ ಟೀಮ್ ಆಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಮಕ್ಕಳು ಇದನ್ನ ಒಂದು ಪಾಸಿಟಿವ್ ಆಗಿ ತಗೊಂಡು, ಮತ್ತೆ ಪೇರೆಂಟ್ಸ್ ಕೂಡ ಅಷ್ಟೇ ಮಕ್ಕಳಿಗೆ ಎನ್ಕರೇಜ್ ಮಾಡಿ ಫುಟ್ಬಾಲ್ ಗೆ ಕಾನ್ಸಂಟ್ರೇಟ್ ಮಾಡಿ ಆ ದಿನಲ್ಲಿ ಹೋದ್ರೆ ಈ ಟೀಮ್ ಇಂದ ಖಂಡಿತವಾಗ್ಲೂ ಒಂದು 5-6 ಜನ ಮಕ್ಕಳು ಇಂಡಿಯಾ ಆಡ್ತಾರೆ, ಒಂದು ಟಾಪ್ ಲೆವೆಲ್ ಅಲ್ಲಿ ಫುಟ್ಬಾಲ್ ಆಡ್ತಾರೆ. ಸರ್, ಈಗ ಇಡೀ ಮ್ಯಾಚ್ ಅಥವಾ ಸ್ಪೋರ್ಟ್ಸ್ ಎನ್ನುವುದು ಆಸ್ ಮಚ್ ಫಿಸಿಕಲ್ ಆಸ್ ವೆಲ್ ಆಸ್ ಸೈಕಲಾಜಿಕಲ್. ಸೊ ಈ ನಿಟ್ಟಿನಲ್ಲಿ ಒಂದು ಸ್ಟ್ರಾಂಗ್ ಟೀಮ್ ಇದೆ ಅಂತ ಹೇಳುವಾಗ ನಿಮ್ಮ ಹುಡುಗರಿಗೆ ನೀವು ಮಾನಸಿಕವಾಗಿ ಹೇಗೆ ತಯಾರು ಮಾಡ್ತೀರಾ? ಫಸ್ಟ್ ಮ್ಯಾಚ್ ನೋಡ್ತೀವಿ ನಾವು. ನಾವು ಮ್ಯಾಚ್ ಆಡ್ಬೇಕಾದ್ರೆ ನಾವು ಅನಲೈಸ್ ಮಾಡಬೇಕು. ನಾವ್ ಯಾವ್ದಾರ ಟೀಮ್ ಅಲ್ಲಿ ಆಡ್ಬೇಕಾದ್ರೆ ಬೈ ಚಾನ್ಸ್ ಅನಲೈಸ್ ಮಾಡಕ್ಕಾಗಿಲ್ಲ, ಹಂಗೆ ಆಡಂಗಿದ್ರೆ ಅದು ಹೇಳಕ್ಕಾಗಲ್ಲ, ವಿಧಿವಶ ಅದು. ನಾವು ಯಾರನ್ನು ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ ಯಾವ ಪ್ಲೇಯರ್ ಹೆಂಗಾಡ್ತಾನೆ ಏನೋ ಅಂದ್ಬಿಟ್ಟು. ಬಟ್ ನಮ್ಗೆ ಅಡ್ವಾಂಟೇಜ್ ಏನು ಅಂತಂದ್ರೆ ನಾವು ಆ ಟೀಮ್ ಯಾವ ರೀತಿ ಆಡ್ತಾರೆ ಅನ್ನೋದು ಕೂತ್ಕೊಂಡು ನಾವು ನೋಡಿದ್ರಿ. ಸೊ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟ್ರಾಂಗ್ ಇದಾರೆ, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ವೀಕ್ ಇದಾರೆ, ನಾವು ಯಾವ ಕಡೆ ಅಟ್ಯಾಕ್ ಮಾಡಬೇಕು, ಯಾವ ರೀತಿ ನಾವು ಡಿಫೆಂಡ್ ಮಾಡಬೇಕು ಏನು ಅಂತ ಅಂದ್ಬಿಟ್ಟು ನಮ್ಮ ಕೋಚ್ ಮಹೇಂದ್ರ ಮಣಿ ಅವರಾಗ್ಲಿ ಅಥವಾ ಅಸ್ಲಂ ಸರ್ ಆಗ್ಲಿ ಇವರಿಬ್ರು ಜೊತೆನಲ್ಲಿ ಅಸಿಸ್ಟೆಂಟ್ ಕೋಚ್ ಕೂಡ ಜೊತೆನಲ್ಲಿದ್ದು, ಮತ್ತೆ ನಮ್ಮ ಫಿಸಿಯೋ ಅವರು ಏನ್ ಸಪೋರ್ಟ್ ಮಾಡಿದ್ರು, ಈ ಒಂದು ಕೊಡುಗೆ ತುಂಬಾ ಅಪಾರ. ಸೊ ನಮ್ಗೆ ಕಿವಿ ಮಾತುಗಳು ಕೊಟ್ಟು ನಾವು ಈ ಕಿವಿ ಮಾತುಗಳನ್ನ ನಾವ್ ಹೇಳಿ ಅವ್ರನ್ನ ಪಾಲಿಸಿ ಮತ್ತೆ ಟ್ರೈನ್ ಮಾಡಿದಿರಿ. ಆ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಅವ್ರನ್ನ ಟ್ರೈನ್ ಮಾಡಿದಿರಿ. ಈ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಇದೇ ಕೆಲಸ ಮಾಡ್ಬೇಕು, ಈ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಇದೇ ಕೆಲಸ ಮಾಡ್ಬೇಕು. ನೀವು 3ನೇ ಗೋಲ್ ನೋಡಬಹುದು, ರಿಶಾನ್ ಅವರು ಎಂತ ಒಂದು ಫ್ರೀ ಕಿಕ್ ಕೊಡ್ರು ಅಂತಂದ್ರೆ ನಾವೇ ನಂಬಲಿಕ್ಕೆ ಆಗೋದಿಲ್ಲ. ಮತ್ತೆ ಹೆಡ್ಡರ್ ಕೂಡ ಮಾಡಿದ್ರು. ಫಸ್ಟ್ ಗೋಲ್ ಹೆಡ್ಡಿಂಗ್, ಸೆಕೆಂಡ್ ಗೋಲ್ ಪೆನಾಲ್ಟಿ, 3ನೇ ಗೋಲ್ ರಿಶಾನ್ ಅದ್ಭುತವಾದ ಗೋಲ್ ಅನ್ನ ಹೊಡೆದ. ಆ ಒಂದು ಕೊಡುಗೆ ಖಂಡಿತವಾಗ್ಲೂ ಮೆಚ್ಚಬೇಕಾಗುತ್ತೆ ವಿಷಯ. ಈ ಮಕ್ಕಳು ಬಹಳ ಎಳೆಯರು, ಅಂದ್ರೆ ಸಬ್ ಜೂನಿಯರ್ ಅಂತ ಹೇಳಿದ್ರೆ ಅಂಡರ್ 13. ಇಷ್ಟು ಸಣ್ಣ ಮಕ್ಕಳಿಗೆ ನೀವು ಹೇಳಿದ್ದನ್ನು ಅವರಿಗೆ ಕರಗತ ಮಾಡಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಫಾಲೋ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ, ಅಥವಾ ಸೈಕಲಾಜಿಕಲಿ ಅವರು ಅಷ್ಟು ಮೆಚೂರ್ ಆಗಿರ್ತಾರ? ಮೇಡಮ್, ಮೆಚೂರಿಟಿ ಕಮ್ಮಿನೇ ಮಕ್ಕಳಿಗೆ. ಯಾಕಂದ್ರೆ ಆಟ ಆಡೋ ವಯಸ್ಸು, ಬೆಳೆಯೋ ವಯಸ್ಸು ಅವ್ರಿಗೆ ಬೇರೆನೇ ಒಂದು ಇದಿರುತ್ತೆ. ಬಟ್ ಈಗ ನಮ್ಮ ಜೊತೆ 22 ಜನ ಮಕ್ಕಳಿಗೂ ಕೂಡ ಖಂಡಿತವಾಗ್ಲೂ ಮೆಚ್ಚಬೇಕಾದಂತ ವಿಷಯ. ನಾವೇನ್ ಹೇಳ್ಕೊಡ್ತೀವಿ ಅದನ್ನ ಮನಸ್ಸಲ್ಲಿ ತಗೊಂಡು ಅದನ್ನ ಗ್ರೌಂಡ್ ಅಲ್ಲಿ ಇನ್ಪುಟ್ ಕೊಡ್ತಾ ಇದ್ರು. ಸೊ ಮುಂದಿನ ದಿನಗಳಲ್ಲಿ ಕರ್ನಾಟಕವನ್ನು ಗೋವಾ ಅಥವಾ ಕೇರಳ ಅಥವಾ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಇರ್ಲಿ, ಅವರ ಲೆವೆಲ್ ಅಲ್ಲಿ ಒಂದು ಫುಟ್ಬಾಲ್ ದಲ್ಲಿ ನಾವು ನೋಡಬಹುದಾ? ಖಂಡಿತವಾಗ್ಲೂ ನೋಡಬಹುದು ಮೇಡಮ್. ಯಾಕಂತಂದ್ರೆ ಈಗಿರೋ ಮಕ್ಕಳು, ಈಗಿರೋ ಜನರೇಷನ್ಗೆ ನಾವು ಏನ್ ಕೊಡ್ತೀರಿ ಅನ್ನೋದು ಇಂಪಾರ್ಟೆಂಟ್, ಕೋಚಸ್ ಏನ್ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್, ಅಕಾಡೆಮೀಸ್ ಅಲ್ಲಿ ಏನ್ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಸೊ ಇದು ಮಕ್ಕಳು ಯಾವ ರೀತಿ ತಗೊಳ್ತಾರೆ, ಮತ್ತೆ ಪೇರೆಂಟ್ಸ್ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ. ಪೇರೆಂಟ್ಸ್ ಸಪೋರ್ಟ್ ಇಲ್ಲ ಅಂತಂದ್ರೆ ಯಾರು ಏನು ತುಂಬಾನೇ ಇಂಪಾರ್ಟೆಂಟ್. ಈಗ ಮಕ್ಕಳು ಆಡ್ತಾ ಇದಾರೆ ಅಂದ್ರೆ ಪೇರೆಂಟ್ಸ್ ಆಡ್ತಾ ಇದಾರೆ ಅನ್ಕೋಬೇಕು. ಈಗ ಮಕ್ಕಳಲ್ಲಿ ಆಡ್ತಾ ಇದಾರೆ, ಇಲ್ಲ ನಾನೇ ಆಡ್ತಾ ಇರೋದು, ನನ್ನ ಮಗಳು ಆಡ್ತಾ ಇರೋದು, ನಾನೇ ಆಡ್ತಾ ಇರೋದು, ನಾನು ಇನ್ವಾಲ್ವ್ಮೆಂಟ್ ಇದ್ದು ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ 10-15 ಇಯರ್ಸ್ ಅಲ್ಲಿ ಇಂಡಿಯಾ ಬೇರೆ ಲೆವೆಲ್ ಅಲ್ಲಿ ನೋಡಬಹುದು. ಸರಿ ಗೋಪಾಲ್, ಹಾಗಾದ್ರೆ ಕೊನೆಯದಾಗಿ ಕೇಳುವುದಾದ್ರೆ ಕರ್ನಾಟಕ ಸಬ್ ಜೂನಿಯರ್ ತಂಡಕ್ಕೆ ಇಲ್ಲಿಂದ ಮುಂದೆ ಏನು ಎಂಬ ಪ್ರಶ್ನೆ ಬಂದೇ ಬರುತ್ತೆ. ಖಂಡಿತವಾಗ್ಲೂ ಮೇಡಮ್, ಈ ವಿಷಯ ನಮ್ಮ ಪ್ರೆಸಿಡೆಂಟ್ ಆದ ಎನ್.ಎ. ಹ್ಯಾರಿಸ್ ಸರ್ ಅವರು ಈ ಒಂದು ಇಡೀ ತಂಡನ ಅಡಾಪ್ಟ್ ಮಾಡಿದ್ದಾರೆ 1 ವರ್ಷಕ್ಕೆ. ಅಂದ್ರೆ ಸಂಪೂರ್ಣವಾಗಿ KSFA ನಲ್ಲೇ ಅವ್ರನ್ನ ಟ್ರೈನಿಂಗ್ ಮಾಡಬೇಕು, ಅವ್ರಿಗೆ ಬೇರೆ ಲೆವೆಲ್ ಅಲ್ಲಿ ಕೋಚಿಂಗ್ ಮಾಡಬೇಕು, ಬೇರೆ ಲೆವೆಲ್ಗೆ ಅವ್ರಿಗೆ ತೋರಿಸ್ಬೇಕು. ಅವಾಗಲೇ ಮಕ್ಕಳಿಗೆ ಅದು ಅರಿವಾಗೋದು, ಇಲ್ಲಾಂದ್ರೆ ಅರಿವಾಗೋದಿಲ್ಲ. ಈ ಒಂದು ಏನ್ ಮಕ್ಕಳು ಕೊಡುಗೆ ಕೊಟ್ಟಿದ್ದಾರೆ ಸ್ಟೇಟ್ಗೆ, ಇದನ್ನ ಮಿಸ್ಯೂಸ್ ಮಾಡೋದ್ ಬೇಕಾಗಿಲ್ಲ ಅಂತ ಪ್ರತಿಯೊಬ್ಬರಿಗೂ ನಾವೇ 1 ವರ್ಷ ಅವ್ರನ್ನ ಇಟ್ಕೊಂಡು ಮೇಂಟೈನ್ ಮಾಡೋ ತರ ಕರ್ನಾಟಕ ಸ್ಟೇಟ್ ಫುಟ್ಬಾಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಂತ ಎನ್.ಎ. ಹ್ಯಾರಿಸ್ ಸರ್ ಅವರು ಆಕ್ಚುಲಿ ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ಗೆ ಅವ್ರ ವೈಸ್ ಪ್ರೆಸಿಡೆಂಟ್.
ಮೇನ್ ಆಗಿ ನಮ್ಮ ಪ್ರೆಸಿಡೆಂಟ್ ಮೇಲೆ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ, ಅಸಿಸ್ಟೆಂಟ್ ಕೋಚಸ್ ಎಲ್ಲರದ್ದು ಕೊಡುಗೆ ಇದೆ ಇದರಲ್ಲಿ. ಸರಿ, ಆರ್ ಗೋಪಾಲ್ ಅವರೇ, ಈ ಟೂರ್ನಮೆಂಟ್ ಗೆದ್ದ ನಂತರ ನಿಮ್ಮಲ್ಲಿ ಆ ಉತ್ಸಾಹ ಇನ್ನೂ ಇದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ಯಾಕೆಂತಂದ್ರೆ ನಿಮ್ಮಲ್ಲಿ ಎಷ್ಟೊಂದು ಉತ್ಸಾಹ ಇದ್ರೆ ಆ ಮಕ್ಕಳಲ್ಲಿ ಯಾವ ರೀತಿಯ ಉತ್ಸಾಹ ಚಿಲುಮೆ ಇರುತ್ತೆ ಎನ್ನುವುದನ್ನು ನಾವು ಇಲ್ಲಿ ಐ ಕ್ಯಾನ್ ಜಸ್ಟ್ ಇಮ್ಯಾಜಿನ್. ನಿಮ್ಮ ತಂಡಕ್ಕೆ ಇನ್ನೂ ಹೆಚ್ಚಿನ ಯಶಸ್ಸು ಲಭಿಸಲಿ ಎಂಬುದು ನಮ್ಮೆಲ್ಲರ ಹಾರೈಕೆ. ಮತ್ತೊಮ್ಮೆ ಎಲ್ಲ ಕೇಳುಗರ ಪರವಾಗಿ ಸಬ್ ಜೂನಿಯರ್ ನ್ಯಾಷನಲ್ ಅಂಡರ್ 13 ಫುಟ್ಬಾಲ್ ತಂಡಕ್ಕೆ ಈ ಚಾಂಪಿಯನ್ಶಿಪ್ ಗೆದ್ದ ನಿಮಗೆ ಅಭಿನಂದನೆಗಳು. ಆಕಾಶವಾಣಿಗೆ ಬಂದು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ರಿ, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ತುಂಬಾ ಸಂತೋಷ. ನೀವು ನಮಗೆ ಟೈಮ್ ಕೊಟ್ಟು ಈ ಒಂದು ವಿಚಾರನ ವಿಚಾರಿಸಿ ಆಕಾಶವಾಣಿಯಲ್ಲಿ ನೀವು ಪ್ರಸಾರ ಪಡಿಸೋದು ನಮಗೆ ತುಂಬಾ ಹೆಮ್ಮೆಯಾದ ವಿಷಯ. ಇದೇ ರೀತಿ ಬೇರೆ ಮೀಡಿಯಾಸ್ಗಳು ಕೂಡ ಮುಂದೆ ಬಂದು ನಮ್ಗೆ ಏನಾದ್ರು ಸಪೋರ್ಟ್ ಮಾಡಿದ್ರೆ ಎಲ್ಲಾ ಸ್ಪೋರ್ಟ್ಸ್ ಕೂಡ ಬೇರೆ ಲೆವೆಲ್ ಅಲ್ಲಿ ಬೆಳೀತಿದೆ ಅನ್ನೋ ಒಂದು ಅನಿಸಿಕೆ ನನ್ನ ಮನಸ್ಸಲ್ಲಿದೆ. ಥ್ಯಾಂಕ್ ಯು ಸೋ ಮಚ್. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಸಬ್ ಜೂನಿಯರ್ ಅಂಡರ್ 13 ನ್ಯಾಷನಲ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಸ್ಪರ್ಧೆಯ ಕುರಿತು ವಿಮರ್ಶೆಯನ್ನ ಕೇಳಿದ್ರಿ. ಭಾಗವಹಿಸಿದವರು ಹಿರಿಯ ಫುಟ್ಬಾಲ್ ಆಟಗಾರರು ಹಾಗೂ ಕರ್ನಾಟಕ ರಾಜ್ಯ ಸಬ್ ಜೂನಿಯರ್ ಫುಟ್ಬಾಲ್ ಟೀಮ್ ಮ್ಯಾನೇಜರ್ ಆದ ಆರ್ ಗೋಪಾಲ್ ಅವರು. ಇವರನ್ನ ಸಂದರ್ಶಿಸಿದವರು ಫ್ಲೋರಿನ್ ರೋಷ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.